So dear students, welcome to the session 4 of Accounting 2 subject. In this class, we will be going through preparation of income and expenditure account, method of preparation, steps involved there, and there are two examples I have given here, how to prepare income and expenditure account. ಕಳೆದ ಕ್ಲಾಸ್ನಲ್ಲಿ ನಾವು ರಿಸೀಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂದ್ರೆ ಏನು ಅಂತ ಕಲ್ತ್ವಿ, ಹೇಗೆ ಪ್ರಿಪೇರ್ ಮಾಡುವುದು ಅನ್ನೋದನ್ನು ಕೂಡ ಕಲ್ತ್ವಿ. ಕೆಲವೊಂದು ಐಟಮ್ಸ್ಗಳು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳಿಗೆ ಅಪ್ಲೈ ಆಗುವಂಥ ಕೆಲವೊಂದು ರಿಸಿಟ್ಸ್ ಮತ್ತು ಪೇಮೆಂಟ್ಸ್ಗಳ ಬಗ್ಗೆ ಕಲ್ತ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡೋದು, ಅದರಲ್ಲಿ ಇನ್ವಾಲ್ವ್ ಆಗಿರುವ ಸ್ಟೆಪ್ಸ್ಗಳೇನು, ಮತ್ತು ಎರಡು ಪ್ರಾಬ್ಲಮ್ಸ್ಗಳನ್ನು, ಕ್ವಶನ್ಸನ್ನು ವಿತ್ ಸೊಲ್ಯೂಷನ್ಸ್ ನಾನು ವರ್ಕೌಟ್ ಮಾಡಿದ್ದೇನೆ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೇನೆ. So what is an income and expenditure account? The name itself suggests it talks about income, it talks about expenditure. It's a summary of income and expenditure of a not-for-profit organization prepared at the end of an accounting year. ವರ್ಷದ ಅಂತ್ಯದಲ್ಲಿ ನಮಗೆ ಬಂದಂತಹ ಒಂದು ವರ್ಷದ ಆದಾಯ ಮತ್ತು ಒಂದು ವರ್ಷದ ಖರ್ಚುಗಳನ್ನು ಒಂದೇ ಕಡೆ ಒಗ್ಗೂಡಿಸಿ ಸಮ್ಮರಿ ಮಾಡಿ ಬರೆಯುವುದಕ್ಕೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೇವೆ. ಯಾಕೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು? ನಂಬರ್ 1, ಒಂದು ವರ್ಷದ ಕಾರ್ಯಾವಧಿಯಲ್ಲಿ ಒಂದು ಸಂಸ್ಥೆ, ಅದು ಪ್ರಾಫಿಟ್ ಇರಲಿ ನಾಟ್ ಫಾರ್ ಪ್ರಾಫಿಟ್ ಇರಲಿ, ತನ್ನ ಕಾರ್ಯಚಟುವಟಿಕೆಗಳನ್ನು ತನ್ನ ಸದಸ್ಯರಿಗೆ ತಿಳಿಸುವಂಥದ್ದು ಅದರ ಜವಾಬ್ದಾರಿ. ಸೊ ಒಂದು ವರ್ಷದ ಅವಧಿಯಲ್ಲಿ ಈ ಸಂಸ್ಥೆಗೆ ಎಷ್ಟು ಆದಾಯ ಬಂದಿದೆ, ಬಂದಂಥ ಆದಾಯವನ್ನ ಹೇಗೆ ವೆಚ್ಚ ಮಾಡಿದ್ದೀರಿ ಅಥವಾ ಹೇಗೆ ಖರ್ಚು ಮಾಡಿದ್ದೀರಿ ಅಂತ ತಿಳಿಸಿಕೊಡ್ಬೇಕಾದಂತಹದ್ದು ಸಂಘದ ಜವಾಬ್ದಾರಿಯ, ಸಂಸ್ಥೆಯ ಜವಾಬ್ದಾರಿ. ಎರಡನೇದು, ಈ ವರ್ಷದ ಕಾರ್ಯಚಟುವಟಿಕೆಯಿಂದ ಸಂಸ್ಥೆಗೆ ಹಣದ ಉಳಿತಾಯ ಆಗಿದ್ಯಾ, ಹಣದ ಡೆಫಿಸಿಟ್ ಅಂದ್ರೆ ಕಡಿಮೆ ಹಣ ಕಲೆಕ್ಷನ್ ಆಗಿ ಹೆಚ್ಚು ಹಣ ಖರ್ಚಾಗಿದ್ಯಾ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವರ್ಷದ ಕೆಲಸ ಕಾರ್ಯದಿಂದ ಹೆಚ್ಚಿನ ಹಣ ಕಲೆಕ್ಷನ್ ಆಗಿ ಕಡಿಮೆ ಹಣ ಖರ್ಚಾಗಿದ್ರೆ ಇನ್ನಷ್ಟು ಸ್ವಲ್ಪ ಉಳಿತಾಯ ಆಗಿರ್ತದೆ, ಅದನ್ನ ನಾವು ಬರುವ ವರ್ಷಗಳಿಗೆ ಅದನ್ನು ಉಪಯೋಗಿಸಬಹುದು ಅಂತ ನಮ್ಮ ಕ್ಯಾಪಿಟಲ್ ಫಂಡಿಗೆ ತೆಗೆದಿಡಬಹುದು. ಆದ್ರೆ ಇನ್ ಕೇಸ್ ಖರ್ಚು ಜಾಸ್ತಿ ಆಯಿತು, ಹಣದ ಒಳಹರಿವು ಅಂದ್ರೆ ಇನ್ಫ್ಲೋ ಆಫ್ ಕ್ಯಾಶ್, ಬಂದಂತ ಹಣ ಕಡಿಮೆ ಇದೆ, ಖರ್ಚು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಆಲ್ರೆಡಿ ಇದ್ದ ಫಂಡ್ಗಳಿಂದಲೇ ಹಣವನ್ನ ತೆಗೆಯಬೇಕಾದಂತ ಅನಿವಾರ್ಯತೆ ಉಂಟಾಗ್ತದೆ. ಸೊ ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಮಾಡ್ತೇವೆ. ವಿ ಪ್ರಿಪೇರ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಟು ಫೈಂಡ್ ಔಟ್ whether there is a surplus or deficit in a particular year. What is the nature of income and expenditure account? Nature of income and expenditure account is nominal in nature. ಸರಿಯಾಗಿ ನೋಡುವುದಾದ್ರೆ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಥರಾನೇ. ಇಟ್ಸ್ ಎ the method of preparation, the items involved there, the rules applicable are all similar to profit and loss account. But now profit and loss account ಅಂತ ಯಾಕೆ ಕರೆಯುವುದಿಲ್ಲ ಅಂತ ಹೇಳಿದ್ರೆ, the organization for which we are preparing this is not for profit. ಅವರು ಪ್ರಾಫಿಟ್ ಮಾಡಲಿಕ್ಕೆ ಹುಟ್ಟು ಹಾಕಿದಂತಹ ಸಂಸ್ಥೆಯೇ ಅಲ್ಲ ಆಗಿರೋದ್ರಿಂದ ಅದನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೆಯೋಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಕರಿತೇವೆ. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಲಿಕ್ಕೆ ಅಪ್ಲೈ ಆಗುವ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ, ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೂ ಅಪ್ಲೈ ಆಗುತ್ತೆ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ನಾಮಿನಲ್ ಅಕೌಂಟ್ ಇನ್ ನೇಚರ್ which deals with revenue receipts and revenue expenditure. So revenue receipts and revenue expenditures ಗಳನ್ನ ಮಾತ್ರ, ಅದು ಕೂಡ ಪ್ರಸಕ್ತ ವರ್ಷದ ರೆವೆನ್ಯೂ ರಿಸಿಟ್ಸ್ ಮತ್ತು ರೆವೆನ್ಯೂ ಪೇಮೆಂಟ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಪ್ರಿಪೇರ್ ಮಾಡುವ ಅಕೌಂಟಿಗೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೇವೆ. ಇಟ್ ಈಸ್ ಫಾಲೋಡ್ ಆನ್ ದ ಬೇಸಿಸ್ ಆಫ್ accrual basis of accounting. It is prepared following the accrual basis of accounting. ಎಕ್ರೂವಲ್ ಅಂತ ಹೇಳಿದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟ ಯಾವುದೇ ಖರ್ಚು ವೆಚ್ಚ ಮತ್ತು ಯಾವುದೇ ಆದಾಯ ಈ ವರ್ಷಕ್ಕೆ ಸಂಬಂಧಪಟ್ಟ ಕರೆಂಟ್ ಫೈನಾನ್ಷಿಯಲ್ ಇಯರ್ ಸಂಬಂಧಪಟ್ಟದ್ದು ಅಂತ ಹೇಳುವಾಗ ರಿಯಲ್ ರಿಸಿಪ್ಟ್ ಆರ್ ಆಕ್ಚುಯಲ್ ರಿಸಿಪ್ಟ್ ಕಳೆದ ವರ್ಷವೇ ಆಗಿರ್ಬೋದು, ಈ ವರ್ಷವೂ ಆಗಿರ್ಬೋದು, ಬಾಕಿಯೂ ಇರಬಹುದು, ಔಟ್ಸ್ಟ್ಯಾಂಡಿಂಗ್ ಇರಬಹುದು, ಎಲ್ಲವನ್ನ ನಾವು ಕನ್ಸಿಡರ್ ಮಾಡಬೇಕು. ಖರ್ಚು ವೆಚ್ಚವೂ ಹಾಗೆ, ಮೊದಲೇ ಪೇಮೆಂಟ್ ಇನ್ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ಬೋದು, ಪ್ರಸಕ್ತ ವರ್ಷದಲ್ಲೇ ಪೇಮೆಂಟ್ ಮಾಡಿರ್ಬೋದು, ಅಥವಾ ಔಟ್ಸ್ಟ್ಯಾಂಡಿಂಗ್ ಇರಬಹುದು. ಕೆಲವೊಮ್ಮೆ ಖರ್ಚು ವೆಚ್ಚಗಳನ್ನ ಅಗತ್ಯಕ್ಕಿಂತ ಮೊದಲೇ ನಾವು ಪೇಮೆಂಟ್ ಮಾಡಿಬಿಡ್ತೇವೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಬರುವ ವರ್ಷದ ಇನ್ಶೂರೆನ್ಸ್ ಪ್ರೀಮಿಯಲ್ಲಿ 3 ತಿಂಗಳದ್ದು ಮೊದಲೇ ಪೇಮೆಂಟ್ ಮಾಡಿಬಿಡ್ತೇವೆ. ಹಾಗೆ
ಕೆಲವು ಸದಸ್ಯರು ಬರುವ ವರ್ಷದ ಫೀಸನ್ನು ಕೂಡ ಇವಾಗಲೇ ಕೊಟ್ಟಿರ್ಬೋದು. ಕೊಟ್ಟ ಕೂಡಲೇ ಅದು ಈ ವರ್ಷದ ಆದಾಯ ಆಗುದಿಲ್ಲ ಅಥವಾ ಪೇಮೆಂಟ್ ಮಾಡಿದ ಕೂಡಲೇ ಈ ವರ್ಷದ ಖರ್ಚಾಗುವುದಿಲ್ಲ. ಇದನ್ನು ನಾವು ಸೆಪರೇಟ್ ಮಾಡಿ ಬರೀ ಈ ವರ್ಷದ ಪ್ರಸಕ್ತ ಫೈನಾನ್ಷಿಯಲ್ ಇಯರ್ನ ಆದಾಯ ಮತ್ತು ಖರ್ಚುಗಳನ್ನು ಕನ್ಸಿಡರ್ ಮಾಡಿ ಪ್ರಿಪೇರ್ ಮಾಡುವಂತಹ ಅಕೌಂಟಿಗೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತೇವೆ. ದ ಇನ್ಕಮ್ಸ್ ಆರ್ ಶೋನ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೇಗೆ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನು ತೋರಿಸಿ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನು ತೋರಿಸ್ತಿದ್ವಿ. ಸಿಮಿಲರ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್, ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ಗಳನ್ನ ತೋರಿಸ್ತೇವೆ. ಅಲ್ಲದೆ ನಾನ್ ಕ್ಯಾಶ್ ಐಟಮ್ಸ್ such as income accrued but not received, loss or gain on sale of fixed assets, depreciation, etc. will also be treated in case of income and expenditure account. ಸೊ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಬರೀ ನಮಗೆ ಕ್ಯಾಶ್ ಐಟಮ್ಸ್ಗಳ ಬಗ್ಗೆ ಮಾತ್ರ ಹೇಳುತ್ತೆ. ಬಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡುವಾಗ ವಿ ಶುಡ್ ಬಿ ಕೇರ್ಫುಲ್ ಇನಫ್ ಟು ಈವನ್ ಕನ್ಸಿಡರ್ ದ ನಾನ್ ಕ್ಯಾಶ್ ಐಟಮ್ಸ್ ಸಚ್ ಆಸ್ ಇನ್ಕಮ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್, ಲಾಸ್ ಆರ್ ಗೇನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಆಗುವಂಥ ಲಾಭ ಅಥವಾ ನಷ್ಟ, ಇದನ್ನು ಡಿಪ್ರಿಸಿಯೇಷನ್ನು, ಇಂಥದ್ದೆಲ್ಲ ವೆಚ್ಚಗಳನ್ನು ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಗಳನ್ನು, ನಾನ್ ಕ್ಯಾಶ್ ಐಟಮ್ಸನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಇದರ ಮಹತ್ವ ಏನು ಅಂತ ಹೇಳಿದ್ರೆ, ಸದಸ್ಯರಿಗೆ ನಮ್ಮ ಆರ್ಗನೈಸೇಷನ್, ನಮ್ಮ ಸಂಸ್ಥೆ ಹೇಗೆ ನಡೀತಾ ಇದೆ, ಅದಕ್ಕೆ ತನ್ನ ಈ ಸಂಸ್ಥೆಗೆ ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಳ್ಳುವಷ್ಟು ಆದಾಯ ಇದೆಯೇ ಇಲ್ಲವೇ ಅಂತ ಹೇಳಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಸದಸ್ಯರೆಲ್ಲ ಸೇರಿ ಹಣವನ್ನ ಒಟ್ಟು ಮಾಡಿ ಸಂಘವನ್ನ ಬಲಪಡಿಸಬಹುದು. ಇಂಥದೆಲ್ಲ ಉದ್ದೇಶಕ್ಕೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೆಲ್ಪ್ ಆಗುತ್ತೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಯಾವ ಆಧಾರದ ಮೇಲೆ ಸಿದ್ಧಪಡಿಸುವಂತಹದ್ದು ಅಂತ ಕೇಳಿದ್ರೆ, ದ ಬೇಸಿಕ್ ಡಾಕ್ಯುಮೆಂಟ್ ಇಸ್ ಪ್ರಸಕ್ತ ವರ್ಷದ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್, ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ಮತ್ತು ಇತರ ಮಾಹಿತಿಗಳು. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಇಲ್ಲದಂತ ಕೆಲವೊಂದು ಮಾಹಿತಿಗಳು ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್ಸ್, ಅದು ಮಾಹಿತಿಯನ್ನ ಕಲೆ ಹಾಕಿಕೊಂಡು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. So what are the steps in the preparation of income and expenditure account? Income and expenditure account ಅನ್ನ ನಾವು ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನ ಆಧಾರದ ಮೇಲೆ ಪ್ರಿಪೇರ್ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಯಾವುದು? ಒಂದು ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅನ್ನು ನಾವು ನೋಡಿದ್ದೇವೆ ಕಳೆದ ಸೆಷನ್ ಅಲ್ಲಿ. ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್, ಅದನ್ನು ಇಗ್ನೋರ್ ಮಾಡಬೇಕು. ಬಿಕಾಸ್ ಅದು ರೆವೆನ್ಯೂ ರಿಸಿಟ್ ಅಥವಾ ರೆವೆನ್ಯೂ ಪೇಮೆಂಟ್ ಆಗಿರೋದಿಲ್ಲ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಐಟಮ್ ಆಗಿರ್ತದೆ, ಬ್ಯಾಲೆನ್ಸ್ ಶೀಟಿಗೆ ಹೋಗುವಂಥದ್ದು. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೋದೇ ಇಲ್ಲ. ರಿಮೆಂಬರ್ ಆಲ್ವೇಸ್, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ಸ್ ವಿಲ್ ನೆವರ್ ಅಪಿಯರ್ ಇನ್ ಯುವರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಹಾಗಾಗಿ ಅದು ಸೀದಾ ಇಟ್ ವಿಲ್ ಗೋ ಟು ಯುವರ್ closing balance of cash and bank balances will go to the balance sheet. ಎಲ್ಲಾ ರೀತಿಯ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಮತ್ತು ರಿಸಿಟ್ಸ್ ಅನ್ನ, ಯಾವುದೇ ಕ್ಯಾಪಿಟಲ್ ರಿಸಿಟ್ಸ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾದರೂ ಇದ್ದಲ್ಲಿ, ಸೊ ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ರಿಸಿಟ್ಸ್ ಇದ್ದಲ್ಲಿ ನಾವು ಅದನ್ನ ಇಗ್ನೋರ್ ಮಾಡಬೇಕು. ಬಿಕಾಸ್ ಇಟ್ ವಿಲ್ ಗೋ ಟು ಕ್ಯಾಪಿಟಲ್ ರಿಸಿಟ್ಸ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಲ್ ಗೋ ಟು receipts and balance sheet and not the income and expenditure account. So we should make sure that the capital receipt and capital expenditures are not considered at all. They will go to balance sheet. So ಯಾವುದೆಲ್ಲ ಇಗ್ನೋರ್ ಮಾಡಬೇಕು, ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಇದ್ದಂತ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅನ್ನು ಬಿಟ್ಟು ಬಿಡಬೇಕು. ಕ್ಯಾಪಿಟಲ್ ರಿಸಿಟ್ಸ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾದರೂ ಇದ್ರೆ ಅದನ್ನು ಬಿಡಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಇಗ್ನೋರ್ opening and closing balance of cash and bank account. We have to also ignore the capital receipts and capital expenditure. Then what are we going to consider? We are going to consider only the revenue receipts
of the current year on the credit side of the income and expenditure account with the necessary adjustments. ಯಾವುದಕ್ಕೆ adjustment ಕೊಡಬೇಕು? Income received in advance. ಅಷ್ಟನ್ನು ಇಗ್ನೋರ್ ಮಾಡಬೇಕು. ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ ರೆವೆನ್ಯೂ ರಿಸಿಪ್ಟ್ಸ್ ಅನ್ನು ಕನ್ಸಿಡರ್ ಮಾಡಬೇಕು. ಬಟ್ ವೆನ್ ಯು ಕನ್ಸಿಡರ್ ರೆವೆನ್ಯೂ ರಿಸಿಪ್ಟ್ಸ್ ಬೇಕಾದಂಥ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೂಡ ಮಾಡಬೇಕು. ಯಾವ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡಬೇಕು? ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂತಹ ಮೊತ್ತ. ಸೊ when I'm talking about amount received or amounts of the current year, I should be very careful because I'm talking about ಇನ್ಕಮ್ ಅಲ್ವಾ. ಇನ್ಕಮ್ನ ವಿಷಯ ಮಾತಾಡುವಾಗ ವಾಟ್ ಈಸ್ ಯುವರ್ ಇನ್ಕಮ್ ಅಂತ ಕೇಳುವಾಗ ನನಗೆ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ರಿಸೀವ್ ಆದಂಥ ಇನ್ಕಮ್ ಪ್ಲಸ್ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ಬಂದಂತಹ ಇನ್ಕಮ್, ಕಳೆದ ವರ್ಷವೇ ಇನ್ ಅಡ್ವಾನ್ಸ್ ಬಂದ್ಬಿಟ್ಟಿದೆ, ಇಷ್ಟನ್ನು ಸೇರಿಸ್ಕೋಬೇಕು. ಬರುವ ವರ್ಷದ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ರೆ ಅದನ್ನು ಬಿಟ್ಬಿಡ್ಬೇಕು. ಬಿಕಾಸ್ ಇನ್ಕಮ್ ರಿಸೀವ್ ಆಗಿರ್ಬೋದು ಬಟ್ ಅದು ಈ ವರ್ಷದ್ದು ಅಲ್ಲ, ಮತ್ತು ಈ ವರ್ಷದ್ದು ಬಾಕಿ ಇರುವ ಇನ್ಕಮ್. ಸೊ ಈ ವರ್ಷಕ್ಕೆ ಬರಬೇಕಿತ್ತು, ಬಂದಿಲ್ಲ, ಬರಬೇಕಷ್ಟೇ, ಅಂದ್ರೆ ಬರುವ ವರ್ಷ ಬರಬಹುದು ಅಂತಾದ್ರೆ ಅದನ್ನು ಸೇರಿಸ್ಕೋಬೇಕು. ಸೊ ವಾಟ್ ಆರ್ ದ ಥಿಂಗ್ಸ್ ಯು ಶುಡ್ ಕನ್ಸಿಡರ್? ದ ರಿಸಿಪ್ಟ್ಸ್ ಆಫ್ ದ ಕರೆಂಟ್ ಇಯರ್ ರಿಸೀವ್ಡ್ ಇನ್ ದ ಸೇಮ್ ಇಯರ್. ಈ ವರ್ಷಕ್ಕೆ ಸಂಬಂಧಪಟ್ಟ ಆದಾಯ ಇದೇ ವರ್ಷ ಬಂದಂತದ್ದನ್ನು ಮೂಲ ಆಗಿ ಕನ್ಸಿಡರ್ ಮಾಡಬೇಕು. ಮತ್ತು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ಬಂದಂತಹ ಅಮೌಂಟ್, ಇದು ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ, ವಿ ಹ್ಯಾವ್ ಟು ಕನ್ಸಿಡರ್ ಇಟ್, ಆಡ್ ಮಾಡ್ಕೋಬೇಕು. ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬರಲಿಕ್ಕೆ ಬಾಕಿ ಇರುವಂತದ್ದು ಇನ್ಕಮ್ ಅಕ್ರೂಡ್ ಫಾರ್ ದ ಕರೆಂಟ್ ಇಯರ್ ಬಟ್ ನಾಟ್ ರಿಸೀವ್ಡ್, ಇದನ್ನ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂತ ಹೇಳ್ತೇವೆ, ಆಡ್ ಮಾಡ್ಕೋಬೇಕು. ಮತ್ತು ಈ ವರ್ಷದಲ್ಲಿ ಕಳೆದ ವರ್ಷದ ಅಥವಾ ಮುಂದಿನ ವರ್ಷದ ಏನಾದರೂ ಅಮೌಂಟ್ಸ್ ಬಂದಿದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಎನ್ಶೋರ್ ದಟ್ the incomes are adjusted, that 3 things are added, 2 things are deducted depending upon the information given to you. So only what belongs to current year has to be considered. ಈ ವರ್ಷದ್ದು ಈ ವರ್ಷದ ಸಂಬಂಧಪಟ್ಟಾಗಿ ಯಾವುದೇ ಆದಾಯ ಇದ್ರೆ ಅದನ್ನ ಈ ವರ್ಷಕ್ಕೆ ಕನ್ಸಿಡರ್ ಮಾಡಬೇಕು. ಈ ವರ್ಷದಲ್ಲ ಆದ್ರೆ ಅದನ್ನು ಬಿಟ್ಟು ಬಿಡ್ಬೇಕಾಗ್ತದೆ. ಅದನ್ನ ಔಟ್ಸ್ಟ್ಯಾಂಡಿಂಗ್ ಆದ್ರೆ ಔಟ್ಸ್ಟ್ಯಾಂಡಿಂಗ್ ಬಿಟ್ಬಿಡಿ, ಪ್ರೀಪೇಯ್ಡ್ ಆದ್ರೆ ಪ್ರೀಪೇಯ್ಡ್, ಸಾರಿ, ಪ್ರೀವಿಯಸ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ರಿಸೀವ್ಡ್ ಇನ್ ಕರೆಂಟ್ ಇಯರ್ ಆದ್ರೂ ಬಿಟ್ಟು ಬಿಡಬೇಕಾಗತ್ತೆ. ಸಿಮಿಲರ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಅಲ್ಲದೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಯಾವ ಸೈಡ್? ಪ್ರಾಫಿಟ್ ಅಂಡ್ ಲೆಸ್, ಸಾರಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ನಾವು ಎಕ್ಸ್ಪೆಂಡಿಚರನ್ನು ರೆಕಾರ್ಡ್ ಮಾಡ್ತೇವೆ. ಹೇಗೆ ರೆಕಾರ್ಡ್ ಮಾಡ್ತೇವೆ? ಓನ್ಲಿ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಬಿಲಾಂಗ್ ಟು ಕರೆಂಟ್ ಇಯರ್ ಓನ್ಲಿ. ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅಂದರೆ ಈ ವರ್ಷದ ಈ 12 ತಿಂಗಳುಗಳಿಗೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚವನ್ನು ಮಾತ್ರ ಪರಿಗಣಿಸಬೇಕು. ಇನ್ ಕೇಸ್ ಇಫ್ ಯು ಹ್ಯಾವ್ ಪೇಯ್ಡ್ ಫಾರ್ ಪ್ರೀವಿಯಸ್ ಇಯರ್ಸ್ ಎಕ್ಸ್ಪೆನ್ಸಸ್ ಯು ಹ್ಯಾವ್ ಟು ಇಗ್ನೋರ್ ಇಟ್, ಬಿಟ್ಟು ಬಿಡಬೇಕಾಗ್ತದೆ, ಡಿಡಕ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಯು ಹ್ಯಾವ್ ಪೇಯ್ಡ್ ಇನ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಇಯರ್, ಬರುವ ವರ್ಷದ ಖರ್ಚನ್ನು ಇದೇ ವರ್ಷ ಕೊಟ್ಟು ಬಿಟ್ರೆ ಅದನ್ನು ಡಿಡಕ್ಟ್ ಮಾಡಬೇಕಾಗತ್ತೆ. ಇಫ್ ಎನಿಥಿಂಗ್ ಔಟ್ಸ್ಟ್ಯಾಂಡಿಂಗ್, ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಈ ವರ್ಷದ್ದು ಕೊಡ್ಲಿಕ್ಕೆ ಉಂಟು ಇನ್ನೂ ಕೊಟ್ಟಿಲ್ಲ ಅಂತಾರೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಈ ವರ್ಷಕ್ಕೆ ಸಂಬಂಧಪಟ್ಟ ಖರ್ಚನ್ನ ಕಳೆದ ವರ್ಷವೇ ನೀವು ಪೇಮೆಂಟ್ ಮಾಡಿದ್ರೆ ಅದನ್ನು ಕೂಡ ಈ ವರ್ಷದ ಖರ್ಚು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸೊ ಯು ಹ್ಯಾವ್ ಟು ಮೇಕ್ ಸಮ್ ಅಡ್ಜಸ್ಟ್ಮೆಂಟ್ಸ್ ಇನ್ ರಿಲೇಷನ್ ಟು ದ income and expenditure account. Now the fifth step is to find out if there is any income or expense relating to a specific fund. So sometimes in receipts and payments account specific fund expenses ಇರ್ತದೆ. ಒಂದು ಟೂರ್ನಮೆಂಟ್ ಫಂಡ್ ಅಂತ ಇರ್ತದೆ, ಟೂರ್ನಮೆಂಟ್ ಫಂಡ್ನ ರಿಸಿಪ್ಟ್ಸ್ ಅಂತ ಇರುತ್ತೆ. ದೆನ್ ಐ ಶುಡ್ ನಾಟ್ ಟಚ್ ಇಟ್. ಯಾಕೆ? ಅದೊಂದು ಸ್ಪೆಸಿಫಿಕ್ ಫಂಡ್ ಆದ್ರಿಂದ ಆ ಸ್ಪೆಸಿಫಿಕ್ ಫಂಡಿಗೆ ಆ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಒಂದು ಫಂಡ್ ಇದೆ ನಮ್ಮ ಹತ್ರ, ಟೂರ್ನಮೆಂಟ್ ಫಂಡ್ ಅಂತ, ಅಂದ್ರೆ ಯಾವತ್ತಾದ್ರೂ ಟೂರ್ನಮೆಂಟ್ ನಡೆಸೋದಾದ್ರೆ ಅಲ್ಲಿಂದ ಖರ್ಚು ಮಾಡೋದು ಅಂತ. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಇರ್ತದೆ, ಟೂರ್ನಮೆಂಟ್ ರಿಸಿಟ್ಸ್ ಇರ್ತದೆ. ಅದನ್ನು ನಾವು ರೆವೆನ್ಯೂ ರಿಸಿಟ್ ಪೇಮೆಂಟ್ ಅಂತ ತಗೊಳ್ಳಿಕ್ಕಿಲ್ಲ. ಅದು ಸ್ಪೆಸಿಫಿಕ್ ಫಂಡ್ ಅದಾದ್ರಿಂದ ಇಟ್ ವಿಲ್ ಗೋ ಟು ದ ಫಂಡ್, ಬ್ಯಾಲೆನ್ಸ್ ಶೀಟ್ ಐಟಮ್ಗೆ ಹೋಗುತ್ತೆ. ಸಿಮಿಲರ್ಲಿ ನಾನ್ ಕ್ಯಾಶ್ ಐಟಮ್ಸ್, ಬ್ಯಾಡ್ ಡೆಟ್ಸ್ ಇರ್ಬೋದು. ಕೆಲವೊಮ್ಮೆ ನಮಗೆ ರಿಸಿಟ್ಸ್ ಬರಬೇಕಾಗಿರುತ್ತೆ, ಬರಲ್ಲ. ಅದು ಯಾರಿಗೂ ನಾವು ಸೇಲ್ ಮಾಡಿರ್ತೇವೆ ನಮ್ಮ ನ್ಯೂಸ್ ಪೇಪರ್ಸು, ಅವ ಹಣ ಕೊಡಲ್ಲ.
ಸೊ ಬ್ಯಾಡ್ ಡೆಟ್ಸ್ ಆಗೋ ಸಾಧ್ಯತೆ ಇರ್ತದೆ. ಡಿಪ್ರಿಸಿಯೇಷನ್ ಆನ್ ಎಸೆಟ್ಸ್, when I'm using assets, there is the possibility of wear and tear is high, and hence I may have to charge depreciation. ಇದಕ್ಕೆ ಯಾವುದೇ ಹಣದ ಪೇಮೆಂಟ್ ಇರೋದಿಲ್ಲ, ಬಟ್ ಸ್ಟಿಲ್ ಲಾಸ್ I have to consider. Any loss or gain on sale of assets, if there are any, which is generally not recorded in receipts and payments account, must be recorded in income and expenditure account. ನಾವು ಸೇಲ್ ಮಾಡಿದ ಕೂಡ ಸೇಲ್ ಆಗಿದೆ ಅಂತೇಳಿ ಕ್ಯಾಶ್ ಅಲ್ಲಿ ಬರೀತೇವೆ, 5,500 ರೂಪಾಯಿ ಬಂದಿದೆ, ಸೇಲ್ ಆಫ್ ಬೆಂಚ್, ಸೇಲ್ ಆಫ್ ಡೆಸ್ಕ್ ಅಂತ. ಬಟ್ ಅದ್ರ ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ಹೇಳಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಹೇಳೋದಿಲ್ಲ. ಸೊ ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ಫೈಂಡ್ ಔಟ್ ಮಾಡಿ, ಲಾಭ ಆದ್ರೆ ಇನ್ಕಮ್ ಸೈಡ್ ಅಲ್ಲಿ, ನಷ್ಟ ಆದ್ರೆ ಎಕ್ಸ್ಪೆನ್ಸಸ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ದ ಬ್ಯಾಲೆನ್ಸಿಂಗ್ ಫಿಗರ್, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದ್ಮೇಲೆ ನಾವು ಎರಡೂ ಸೈಡ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ಐದರ್ ಆಫ್ ದ ಸೈಡ್ ವಿಲ್ ಬಿ ಶೋಯಿಂಗ್ ಎ ಹೈಯರ್ ಫಿಗರ್. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುವಾಗ ದೇರ್ ಕ್ಯಾನ್ ಬಿ ಐದರ್ ಸರ್ಪ್ಲಸ್ ಆರ್ ಡೆಫಿಸಿಟ್. P&L ಅಕೌಂಟ್ ಅಲ್ಲಿ ನಾವು ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳ್ತೇವೆ, ಬಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ನಾವು ಅದನ್ನ ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂತ ಹೇಳ್ತೇವೆ. ಬಿಕಾಸ್ ನಾವಿಲ್ಲಿ ಪ್ರಾಫಿಟ್ ಮಾಡುವ ಉದ್ದೇಶದಿಂದ ನಡೆಸುತ್ತಿರುವ ಆರ್ಗನೈಸೇಷನ್ ಅಲ್ಲ ಆಗಿರೋದ್ರಿಂದ ಸರ್ಪ್ಲಸ್ ಆರ್ ಡೆಫಿಸಿಟ್. ಸರ್ಪ್ಲಸ್ ಮೀನ್ಸ್ ಆದಾಯ ಜಾಸ್ತಿ ಖರ್ಚು ಕಡಿಮೆ, ಡೆಫಿಸಿಟ್ ಅಂದ್ರೆ ಖರ್ಚು ಜಾಸ್ತಿ ಆದಾಯ ಕಡಿಮೆ. ಸೊ if the credit side of the income and expenditure account shows more amount than the debit side of the income and expenditure account, we say there is a surplus. If the debit side of the income and expenditure account shows a higher figure than the total of the credit side, then we call there is an deficit, or I can say it represents the deficit. So I repeat, if the total of credit side of income and expenditure account is more than the total of debit side, andre income side expenditure ginta jaasti idre, we call that is a surplus. If the debit side of income and expenditure account is more than the credit side, that is expenditure side is showing a higher amount than the income side, then we call there is a deficit. So this has to be kept in mind. I have put up a format of income and expenditure account here. You can see here. We will write the name of the club or the institution. We will write the debit side and credit side, income and expenditure account for the year ended. The income side will have all revenue receipts. ಇಲ್ಲಿ ಬರೆಯುವಂತದ್ದೆಲ್ಲವೂ revenue receipt, subscriptions of the current year, donations received for the current year, admissions we received, grants received, rent received, interest received, profit on sale of asset. Similarly, expenses, salaries paid, charities, rent paid. ಚಾರಿಟೀಸ್ ಅಂದರೆ ದಾನ ಧರ್ಮ ಮಾಡುವಂಥದ್ದು, ಅಥವಾ ಯಾರಿಗಾರು ಹೆಲ್ಪ್ ಮಾಡುವಂಥದ್ದು, ಪೂವರ್ ಸ್ಟೂಡೆಂಟ್ಸಿಗೆ ಅಥವಾ ಆಹಾರ ಧಾನ್ಯವನ್ನು ಒದಗಿಸುವಂಥದ್ದು, ಅವಶ್ಯಕತೆ ಇರುವವರಿಗೆ ಅವಶ್ಯಕ ವಸ್ತುಗಳನ್ನ ದಾನ ಮಾಡುವಂಥದ್ದೆಲ್ಲ ಚಾರಿಟೀಸ್ ಅಲ್ಲಿ ಬರುತ್ತೆ. ರೆಂಟ್ ಏನಾದರೂ ಪೇಮೆಂಟ್ ಮಾಡಿದ್ರೆ, ಡೊನೇಷನ್ ನೀವು ಯಾರಿಗಾದ್ರೂ ದೇಣಿಗೆ ಕೊಟ್ಟಿದ್ರೆ, ಸ್ಟೇಷನರಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಖರ್ಚುಗಳಿರ್ತವೆ. ಅಸೆಟ್ ಅನ್ನು ಸೇಲ್ ಮಾಡಿ ಲಾಸ್ ಆದ್ರೆ ಇಲ್ಲಿ ಬರೀತೀರಾ, ಪ್ರಾಫಿಟ್ ಆದ್ರೆ ಇಲ್ಲಿ ಬರೀತೀರಾ. Depreciation on the assets, bad debts idre illi barutte. So all expenses here, revenue expenses, all the revenue incomes here. And if income side is more and expenses is less, we will get surplus. If expenses side is more, income side is less, we will get deficit. So we will have this deficit. So we should observe that when there is deficit, we call it excess of expenditure over income. When there is surplus, we call it excess of income over expenditure. ಇದನ್ನ ನಾವು ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಪ್ರಾಫಿಟ್ ಬಂದ್ರು ಲಾಸ್ ಬಂದ್ರು ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತಿತ್ತು, ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಬಂದ್ರು ಎಕ್ಸೆಸ್ ಆಫ್ ಇನ್ಕಮ್ ಬಂದ್ರು ಕೂಡ ಈ ಎರಡೂ ಕೂಡ ಐದರ್ ಆಫ್ ದ ಒನ್ ಬರುತ್ತೆ, ಯಾವ್ದಾದ್ರು ಒಂದು ಬರುತ್ತೆ. ಇದನ್ನ ನಾವು ಕ್ಯಾಪಿಟಲ್ ಫಂಡ್ ಅಂತ ಇರ್ತದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅಲ್ಲಿಗೆ ಹೋಗಿ ಆಡ್ ಆರ್ ಲೆಸ್ ಮಾಡ್ತೇವೆ. ಎಕ್ಸೆಸ್ ಬಂದ್ರೆ ನಮ್ಮ ಹತ್ರ ಆಲ್ರೆಡಿ ಇದ್ದ ಹಣಕ್ಕೆ ಸರ್ಪ್ಲಸ್ ಆಡ್ ಆಯ್ತು. ಆಲ್ರೆಡಿ 1 ಲಕ್ಷ ಇತ್ತು, ಈ ವರ್ಷ 10,000 ಉಳಿದಿದೆ ಆದ್ರೆ 1,10,000 ಆಯ್ತು. ಡೆಫಿಸಿಟ್ ಬಂತು, -10,000 ಬಂತು, ಲಾಸ್ ಬಂತು ಅಂದ್ರೆ ಕಡಿಮೆ ಆಗಿದೆ, ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಆಗಿದೆ, ಪರವಾಗಿಲ್ಲ, ಆಲ್ರೆಡಿ 1 ಲಕ್ಷ ಇತ್ತು ಕೈಯಲ್ಲಿ, ಅದರಲ್ಲಿ 10,000 ಕೊಟ್ಟಿದ್ದೇವೆ ಅಂತ -10,000 ಮಾಡ್ತೇವೆ, ನಮ್ಮ ಕ್ಯಾಪಿಟಲ್ ಫಂಡ್ ಕಡಿಮೆ ಆಗುತ್ತೆ. ಐ ಹ್ಯಾವ್ ಪುಟ್ ಅಪ್ ಅನ್ ಕ್ವಶನ್ ಹಿಯರ್. From the following receipts and payments account of OT Recreation Club, prepare income and expenditure account for the year ended 31st March 2018. You can see there is an opening balance cash in hand of 5,000.
ರೆಂಟ್ ರಿಸೀವ್ಡ್ ರುಪೀಸ್ 10,000 ಬಾಡಿಗೆ ಬಂದಿದೆ. ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಕೆಲವೊಂದು ಮೋಸ್ಟ್ಲಿ ಮ್ಯೂಚುವಲ್ ಫಂಡ್ಸ್, ಶೇರ್ಸ್, ಸೆಕ್ಯೂರಿಟೀಸ್ ಏನಾದರೂ ಸೇಲ್ ಮಾಡಿದ್ದಾರೆ, 8,000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇಸ್ 54,000. ಸ್ಪೋರ್ಟ್ಸ್ ಮಟೀರಿಯಲ್ ಪರ್ಚೇಸ್ ಇಸ್ 10,000. ಸ್ಟೇಷನರಿ ಪೇಯ್ಡ್ ಈಸ್ ರುಪೀಸ್ 7,000. ಕಂಪ್ಯೂಟರ್ ಪರ್ಚೇಸ್ ಇಸ್ 25,000. ಸ್ಯಾಲರೀಸ್ ರುಪೀಸ್ 20,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 15,000. How to solve this problem? Remember, as soon as you get a receipts and payments account, first thing you should apply the steps. As I told you, what are the things you should ignore? Opening balance ignore, closing balance ignore. Then check for capital receipts and capital payments. First ಉಳಿದ ಐಟಮ್ಸ್ ನೀವು ಕ್ಯಾಪಿಟಲ್ ಆ ರೆವೆನ್ಯೂ ಅಂತ ಚೆಕ್ ಮಾಡ್ಕೋಬೇಕು. ಕ್ಯಾಪಿಟಲ್ ಐಟಮ್ಸ್ ಆದರೆ ಬಿಟ್ಟು ಬಿಡಬೇಕಾಗುತ್ತೆ, ರೆವೆನ್ಯೂ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. Now let us analyze this question. Now, what are the things we should ignore? ಯಾವುದೆಲ್ಲ ಬಿಡುವ, ಯಾವುದನ್ನು ಬಿಡಬೇಕಾಗತ್ತೆ? ಫಸ್ಟ್ ಆಫ್ ಆಲ್, ಆಸ್ ಐ ಟೋಲ್ಡ್ ಯು, ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಬೇಡ. ವಿ ವಿಲ್ ಇಗ್ನೋರ್ ಇಟ್, ಅದು ಬೇಡ. ಫಾರ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ income and expenditure account, we don't want opening balance, we don't want closing balance. Then what else we do not want here? As I told you, capital receipts and capital receipts and capital expenses. Now, what are the capital receipts? Yes, sale of investment is a capital receipt. Now, in this case, if you have profit, then profit on sale you should record in the receipts and payment, income and expenditure account. But here there is no information. Sports material rent received is regular. ಈ ಬಾಡಿಗೆ ಅನ್ನೋದು ರೆವೆನ್ಯೂ ರಿಸಿಪ್ಟು, ಸೊ ಹಾಗಾಗಿ ಪ್ರತಿ ವರ್ಷ ಪ್ರತಿ ತಿಂಗಳು ಬರುವಂತಹದ್ದು. ಸಬ್ಸ್ಕ್ರಿಪ್ಷನ್ ಪ್ರತಿ ವರ್ಷ ಸದಸ್ಯರು ಕೊಡುವಂತ ಹಣ, ಆದ್ದರಿಂದ ಅದು ರೆವೆನ್ಯೂ. ಸ್ಪೋರ್ಟ್ಸ್ ಮಟೀರಿಯಲ್ ಪರ್ಚೇಸ್ಡು, ಅಗೇನ್ ಇಟ್ ಡಿಪೆಂಡ್ಸ್, ಬಟ್ ಫಾರ್ ದ ಟೈಮಿಂಗ್ ವಿಲ್ ಕನ್ಸಿಡರ್ ಇಟ್ ಆಸ್ ಕ್ಯಾಪಿಟಲ್ ಪೇಮೆಂಟ್. Stationery sports material in a sports club is a regular phenomena, so we cannot consider it as capital expenses. It is revenue only. Computer purchase is a capital expenditure, right? So these are capital expenditure. Others are revenue. Rent received is revenue, subscription is received revenue, sports material purchase, stationery paid, salaries is revenue expenses. See here in the income and expenditure side. In the books of OT Recreation Club, income and expenditure account for the year ended 31st March 2018, the credit side we will write incomes. Rent received 10,000, by subscription received 54,000. Whereas on the expenditure side, the sports material purchased 10,000, stationery paid 7,000, salaries paid 20,000. So when you see here, we have 64,000 on the credit side. If you compare, there is only 37,000 on the expenditure side. That means we have excess of income over expenses. Income side ಜಾಸ್ತಿ ಇದೆ, expenditure side ಗಿಂತ. Income ಜಾಸ್ತಿ ಇದೆ, expenditure ಗಿಂತ. So 64,000 minus 37,000 ಮಾಡಿದ್ರೆ we get 27,000, which is called surplus, excess of income over expenditure. ಇದು ಕ್ಯಾಪಿಟಲ್ ಫಂಡ್ಗೆ ಹೋಗುತ್ತೆ. ಹಾಗಾದ್ರೆ ಉಳಿದ ಐಟಮ್ಸ್ ಏನಾಗುತ್ತೆ? ಈ ಕ್ಯಾಶ್ ಇನ್ ಹ್ಯಾಂಡು, ಕಂಪ್ಯೂಟರ್ ಪರ್ಚೇಸ್ಡು, ಕ್ಲೋಸಿಂಗ್ ಬ್ಯಾಲೆನ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ದೀಸ್ ಆರ್ ಆಲ್ ಕ್ಯಾಪಿಟಲ್ ಐಟಮ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ವಿಲ್ ಬಿ ಯುವರ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಕಂಪ್ಯೂಟರ್ ಪರ್ಚೇಸ್ ಇಸ್ ಅನ್ ಎಸೆಟ್ ಪರ್ಚೇಸ್, ಸೊ ಅಗೇನ್ ಎಸೆಟ್ ಸೈಡಲ್ಲಿ ತೋರಿಸ್ತೀರಾ. ಇನ್ವೆಸ್ಟ್ಮೆಂಟ್ ಸೇಲ್ ಆಗಿರ್ತದೆ, ಅಲ್ಲಿ ಆಲ್ರೆಡಿ ಇದೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನು ಮೈನಸ್ ಮಾಡ್ತಾರೆ. ಸೊ ದೀಸ್ ಆರ್ ಆ್ಯಂಡ್ ಟು ಅರೈವ್ ಅಟ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್, ದಿಸ್ ಇಸ್ ಆಲ್ರೆಡಿ ಕನ್ಸಿಡರ್ಡ್. ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ಗೆ ಯಾವುದೇ ರೀತಿಯ ಮಹತ್ವ income and expenditure account ಮಾಡಲಿಕ್ಕೆ ಇಲ್ಲ. So this is the example, simplest one which I have given. There's one more problem I have put up. Kindly go through. From the following receipts and payments account of Trichy Recreation Club, prepare income and expenditure account for the year ended 31st March 2018. So ಇದೊಂದು ರಿಕ್ರಿಯೇಷನ್ ಕ್ಲಬ್ ಆಗಿದೆ, ಅದರದ್ದು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನು ಅವರು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಬೇಕು. So they have told the opening balance, we have cash in hand of 11,000. Dividend has been received 27,600. Old newspaper we have sold, we have got 3,000. Members have paid subscriptions 31,000. Locker rent 8,000.
interest on investments 1,250, sale of furniture 5,000, book value of the furniture sold is 4,400. Now they are telling you the asset has been sold for a price higher than its book value. So there is a profit in this particular sale which we have to consider. Then by furniture purchase rupees 10,000, by rent rupees 2,800, secretary's honorarium rupees 15,000, postage expenses, general expenses, printing and stationery, audit fees, closing balance of cash in hand. Now we have to analyze this problem. Again, the basic rules should be kept in mind. What are the things to be ignored? Ignore opening balance. Ignore closing balance. What else? Ignore capital receipts and capital expenditure. ಇಲ್ಲಿ ಯಾವುದಾದ್ರೂ ಕ್ಯಾಪಿಟಲ್ ರಿಸಿಪ್ಟ್ಸ್ ಇದೆಯಾ ಅಂತ ನೋಡಬೇಕು. ಡಿವಿಡೆಂಟ್ ಅಲ್ಲ, ಸೇಲ್ ಆಫ್ ನ್ಯೂಸ್ ಪೇಪರ್ ಕ್ಯಾಪಿಟಲ್ ಅಲ್ಲ, ಇದು ಕ್ಯಾಪಿಟಲ್ ಅಲ್ಲ, ಲಾಕರ್ ರೆಂಟು ಕ್ಯಾಪಿಟಲ್ ಅಲ್ಲ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇದು ಇಂಟ್ರೆಸ್ಟ್ ಆಗೋದ್ರಿಂದ ಬಡ್ಡಿ ಕ್ಯಾಪಿಟಲ್ ಆಗೋದಿಲ್ಲ. ಸೇಲ್ ಆಫ್ ಫರ್ನಿಚರ್, ಎಸ್, ವೆನ್ ಯು ಸೆಲ್ ಎ ಕ್ಯಾಪಿಟಲ್ ಅಸೆಟ್ ದ ರಿಸಿಟ್ ಇಸ್ ಕ್ಯಾಪಿಟಲ್ ರಿಸಿಟ್, ಬಟ್ when there is a difference between the book value and the sale value, the difference can be either profit or loss. ಈ ಪ್ರಾಫಿಟ್ ಆರ್ ಲಾಸ್ ಯಾವತ್ತೂ ರೆವೆನ್ಯೂ ಆಗಿರ್ತದೆ. ಸೊ ರೆವೆನ್ಯೂ ರಿಸಿಟ್ ಇಲ್ಲಿ ಡಿಫರೆನ್ಸ್ ಆಫ್ 600 rupees ಇದೆ, ಲಾಭ ಆಗಿದೆ 600 ರೂಪಾಯಿ. ಆ 600 ರೂಪಾಯಿ ನಮ್ಮ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗಬೇಕು. 4,400 ಅಲ್ಲ, 5,000 ಕೂಡ ಅಲ್ಲ, ಓನ್ಲಿ 600 rupees difference, that is the profit, will go to our income and expenditure account. Coming to the payment side, ನಮ್ಮ ಪೇಮೆಂಟ್ ಸೈಡ್ ಅನ್ನು ನೋಡೋಣ. ಫರ್ನಿಚರ್ ಪರ್ಚೇಸ್ಡ್, ವೆದರ್ ಇಟ್ಸ್ ಅ ರೆವೆನ್ಯೂ ರಿಸಿಪ್ಟ್, no, it is a whether it's a revenue expenditure, no, it is a capital expenditure, because when you pay money you get a asset to your organization, so it's a capital expenditure. So idannu kuda ignore ಮಾಡಬೇಕು. ರೆಂಟ್ ಖರ್ಚು, ಆನರೇರಿಯಂ ರೆಗ್ಯುಲರ್ ಪೇಮೆಂಟ್, postage regular expenditure, general expenses normal expenses, revenue expenses, printing and stationery revenue expenditure, audit fees revenue expenditure. As I told you, closing balance should be ignored. See, I have put up the analysis. Opening balance and closing balance shall be ignored. Ignore the opening balance. Closing balance will go to the balance sheet. Dividend is revenue. Sale of old newspaper is a revenue receipt. Member subscription is revenue receipt. Locker rent is revenue receipt. Interest on investment is revenue. Sale of furniture, the profit portion of the sale. 5,000ಕ್ಕೆ ನೀವು ಸೇಲ್ ಮಾಡಿದ್ದೀರಿ, ಹೌದು, ಆದರೆ ಅದರ ಬುಕ್ ವ್ಯಾಲ್ಯೂ ಎಷ್ಟು? ಅಸೆಟ್ ನಿಮ್ಮ ಪುಸ್ತಕದ ಪ್ರಕಾರ ನಿಮ್ಮ ಬುಕ್ ವ್ಯಾಲ್ಯೂ 4,400. ದಟ್ ಮೀನ್ಸ್ ಇನ್ ದಿಸ್ ಟ್ರಾನ್ಸಾಕ್ಷನ್ ಯು ಹ್ಯಾವ್ ಮೇಡ್ ಎ ಪ್ರಾಫಿಟ್ ಆಫ್ rupees 600. This 600 will go to your income side. In case of the payment side, as I told you, furniture purchased is a capital expenditure. It shall go to balance sheet and not income and expenditure account. Whereas rent, secretary's honorarium, postage, general expenses, renting and stationery, audit fees, all these items, 6 items, are revenue expenditure in nature and hence will go to the expenditure side. I have put it up here. All the 6 expenses are here. Dividend received, income, sale of newspaper income, subscription of members income, locker rent of rupees 8,000 is an income, interest on investment rupees 1,250 is an income. Now observe here, profit on sale of furniture. We sold the furniture for 5,000, but its book value was only 4,400. We got 600 rupees more than the book value. ಇದು capital receipt. ಆದರೆ ಆ 600 ರೂಪಾಯಿ ಲಾಭ ಇದೆಯಲ್ಲ, ಅದು ನಮ್ಮ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಸೊ ಯು ರೈಟ್ ಇಟ್ ಹಿಯರ್. ಬಟ್ ಇನ್ ದಿಸ್ ಪ್ರಾಬ್ಲಮ್ ಯು ಕ್ಯಾನ್ ಸಿ ದ ಎಕ್ಸ್ಪೆಂಡಿಚರ್ ಸೈಡ್ ಈಸ್ ಮೋರ್ ದ್ಯಾನ್ ದ income side. So if you total all this, you get 73,850. Whereas if you total all these things, you get 71,450. So there is a deficit. Income side 2,400 ರೂಪಾಯಿ ಡೆಫಿಸಿಟ್ ತೋರಿಸ್ತಾ ಇದೆ. So I write here by deficit 2,400, excess of expenditure over income. So with that, my income and expenditure account gets tallied. So these are the 2 examples. Kindly write both the examples in your accountancy notebook and practice it. I will come up with an assignment for you for preparation of income and expenditure account as well, in addition to the previous assignment given.
Okay, so we'll start the next class with one more problem on preparation of income and expenditure account with the help of balance sheet and assets and payments account both. Then we'll go for preparation of the balance sheet. Okay, so till then, take care.